ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಪ್ರಕರಣಗಳು ಕೂಡ ಇದೆ. ಗ್ರಾಮ ತೊರೆದಂಥ 100ಕ್ಕೂ ಹೆಚ್ಚು ಕುಟುಂಬಗಳು, ಈಗ 100ಕ್ಕೂ ಹೆಚ್ಚು ಕುಟುಂಬಗಳು ಮನೆಯೇ ಬಿಟ್ಟು ತೆರಳಿಬಿಟ್ಟಿವೆ. ಹಾಗಾಗಿ TV9 ವರದಿಯಿಂದ ಎಚ್ಚೆತ್ತಂಥ ಚಾಮರಾಜನಗರ ಜಿಲ್ಲಾಡಳಿತ ಯಾರೂ ಕೂಡ ಊರು ಬಿಟ್ಟು ಹೋಗಬೇಡಿ, ಊರು ತೊರೆದಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವಂಥ DC ಶಿಲ್ಪಾ ನಾಗ್ ಮನೆ ಬಳಿ ಬಂದು ಕಿರುಕುಳ ನೀಡಿದರೆ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಈ ಮೈಕ್ರೋ ಫೈನಾನ್ಸಿಂದಾಗಿ ಅನೇಕರು ಸಾಲ ತೆಗೆದುಕೊಂಡಿದ್ದಾರೆ. ಈಗ ಅವ್ರಿಗೆ ಗೊತ್ತಿಲ್ಲದೆ ಬಡ್ಡಿ, ಚಕ್ರಬಡ್ಡಿ ಈ ಥರದ್ದೆಲ್ಲ ಬಡ್ಡಿ ಹೆಚ್ಚಾಗಿದೆ. ಅನೇಕರಿಗೆ ಕಿರುಕುಳ ಕೊಡ್ತಿದ್ದಾರೆ. ಇಮೇಲ್ ID, ಫೋನ್ ನಂಬರ್ ನೀಡಿದಂಥ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಲಾಗಿದೆ. ಪೊಲೀಸ್ ಕಂಟ್ರೋಲ್ ರೂಮನ್ನು ಕೂಡ ಈಗಾಗಲೇ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಂಬರನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಮೊಬೈಲ್ ಸಂಖ್ಯೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ. ಹೀಗಾಗಿ ಎಲ್ಲ ವಿವರಗಳನ್ನು ನೋಡ್ತಾ ಇದ್ದರೆ ಜಿಲ್ಲಾಡಳಿತ ಕೂಡ ಈಗ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಚಾಮರಾಜನಗರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬ ಈಗ ಊರನ್ನೇ ತೊರೆದು ಬೇರೆಡೆಗೆ ಶಿಫ್ಟ್ ಆಗಿಬಿಟ್ಟಿದೆ. ಯಾಕೆಂದರೆ ಪ್ರತಿನಿತ್ಯ ಮನೆಗೆ ಬರ್ತಾರೆ, ಪ್ರತಿನಿತ್ಯ ಸಾಲ ಕೊಡಿ, ಬಡ್ಡಿ ಕೊಡಿ ಅಂತ. ಸಾಲಕ್ಕಿಂತ ಹೆಚ್ಚಾಗಿ ಬಡ್ಡಿನೇ ಇರುತ್ತೆ. ಹೀಗಾಗಿ ಈ ಬಡ್ಡಿ ಕಿರುಕುಳದಿಂದ ಅವರು ಕೂಡ ಸೋತೋಗಿದ್ದಾರೆ. ಈ ಒಂದು ಕಾರಣದಿಂದ ಭಯಭೀತರಾಗಿ ಸುಮಾರು 100ಕ್ಕೂ ಹೆಚ್ಚು ಕುಟುಂಬಗಳು ಚಾಮರಾಜನಗರದ ಅವರ ನಿವಾಸವನ್ನು ಅಥವಾ ಮನೆಯನ್ನೇ ತೊರೆದು ಬೇರೆಡೆಗೆ ಸ್ಥಳಾಂತರ ಆಗಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ DC ಶಿಲ್ಪಾ ನಾಗ್ ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ಮೈಕ್ರೋ ಫೈನಾನ್ಸ್ಗಳು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ಬೇರೆ ಬೇರೆ ವಿಧದ ಒಂದು ಫೈನಾನ್ಸ್ ಕಂಪನಿಗಳು, ಕೆಲವು ಅಧಿಕೃತ, ಕೆಲವು ಅನಧಿಕೃತ, ಕೆಲವು ಹೆಡ್ ಕ್ವಾರ್ಟರು ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥದ್ದು. ಸೊ ಇದು ಪಿರಮಿಡ್ ಸ್ಕೀಮ್ ಇರ್ಬೋದು, ಅಥವಾ ಲೋನ್ ಕೊಟ್ಟುಬಿಟ್ಟು ತುಂಬ ಹೈ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡಿ ಆ ಇಂಟ್ರೆಸ್ಟ್ ರೇಟು ರೈತರು ಕಟ್ಟಕ್ಕಾಗದೇ ಇದ್ದಾಗ ಅವ್ರಿಗೆ ಒಂದು ಹರಾಸ್ಮೆಂಟ್ ಕೊಡುವಂಥದ್ದು, ಗೋಲ್ಡ್ ಲೋನು, ಆ ಥರ ಬೇರೆ ಬೇರೆ ರೀತಿ ಫೈನಾನ್ಸ್ ಕಂಪನಿಗಳು ರಾಜ್ಯದಾದ್ಯಂತ ನಡೀತಾ ಇದೆ. ದೊಡ್ಡ ದೊಡ್ಡ ಇಶ್ಯೂ ಆದಾಗ ಕೆಲವು ಸಂಸ್ಥೆಗಳದು RC ಅವರ ಅಧ್ಯಕ್ಷತೆಯಲ್ಲಿ ಒಂದು ಇನ್ಕ್ವೈರಿ ಅಥಾರಿಟಿ ಮಾಡಿ ಅವರು ಇದನ್ನು ವಿಚಾರಣೆ ಮಾಡಿ ಏನು ಸಂಸ್ಥೆಗಳಿರುತ್ತೆ ಅವ್ರದ್ದು ಅಸೆಟ್ಸ್ ಎಲ್ಲಿದೆ ಅಂತ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಮಾಹಿತಿ ತೆಗೆದುಕೊಂಡು ಇಮಿಡಿಯೇಟ್ಲಿ ಅಸೆಟ್ಸ್ನ ಫ್ರೀಸ್ ಮಾಡೋದಕ್ಕೆ ಒಂದು ಕ್ರಮಕ್ಕೆ ನಮಗೆ ನಿರ್ದೇಶನ ಕೊಟ್ಟು ಅದರ ಮುಂದಕ್ಕೆ ಅವರು ಯಾರು ನೊಂದಿರ್ತಾರೆ, ಹಣ ಕಳ್ಕೊಂಡಿರ್ತಾರೆ, ಆ ಸಾರ್ವಜನಿಕರಿಗೆ ಹಂಚಿಕೆ ಮಾಡುವಂಥದ್ದಾಗ್ತಾ ಇದೆ. ನಮಗೆ ಒಂದು ಮಾಹಿತಿ ಬರೋಷ್ಟರಲ್ಲಿ ತುಂಬ ತಡ ಆಗಿರುತ್ತೆ. ಕೆಲವರು ಪಾಪ ಗುಳೆ ಹೋಗ್ತಾ ಇರೋದು, ಊರು ಬಿಟ್ಟು ಹೋಗ್ತಾ ಇರೋದು, ಶಾಲೆಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು, ಅಂಗನವಾಡಿಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು, ಮತ್ತು ಇದು ಒಂಥರ ರೆಪ್ಯುಟೇಷನ್ ವಿಷಯ ಕೂಡ ಆಗುತ್ತೆ. ಯಾಕಂದರೆ ಗ್ರಾಮದಲ್ಲಿ ಅರ್ಬನ್ ಏರಿಯಾಸ್ನಲ್ಲಾದರೆ ಒಬ್ಬರು ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿರೋದಿಲ್ಲ. ರೂರಲ್ ಏರಿಯಾಸ್ನಲ್ಲಿ ಒಂದೇನಾದರೂ ಸಣ್ಣ ಇಶ್ಯೂ ಆದರೂ ಕೂಡ ಇಡೀ ಊರಿಗೆ ಗೊತ್ತಾಗೋದ್ರಿಂದ ಅದು ಒಂದು ಮಾನನಷ್ಟ ಥರ ಅವರು ತೆಗೆದುಕೊಂಡು ಒಂದು ಬೇಜಾರು ಮಾಡಿಕೊಂಡು ಬೇರೆ ಬೇರೆ ಕ್ರಮಗಳನ್ನ ತಗೊಳ್ಳೋದು ನೋಡ್ತಾ ಇದ್ದೀವಿ. ತುಮಕೂರು ಇನ್ಸಿಡೆಂಟ್ ಕೂಡ ತಮಗೆಲ್ಲ ಗೊತ್ತೇ ಇದೆ. ಯಾವುದೇ ರೀತಿ ಡಿಸಿಷನ್ ತೊಗೊಳಕ್ಕೆ ಮುಂಚೆ ನಮ್ಮ ಹತ್ರ ಒಂದು ಸ್ವಲ್ಪ ನಮಗೆ ಮಾಹಿತಿ ಕೊಡಿ, ನಿಮಗೆ ತೊಂದರೆ ಆಗದೆ ಇರೋ ರೀತಿ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೆ ನಾವಿದ್ದೀವಿ. ದಯವಿಟ್ಟು ನೀವು ಬೇರೆ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಸ್ ತೊಗೊಳ್ಳೋಂತೂ ಮಾಡಬೇಕು. ಇದು ಶಿಲ್ಪಾ ನಾಗ್ ಅವರು ಹೇಳ್ತಾ ಇರುವಂಥ ಮಾತು. ಒಟ್ಟಿನಲ್ಲಿ ಆ ಒಂದು ಭಾಗದಲ್ಲಿ ಸಾಕಷ್ಟು ದೊಡ್ಡ ಕಿರುಕುಳ ಆಗಿ ಪರಿವರ್ತನೆ ಆಗಿದೆ ಮೈಕ್ರೋ ಫೈನಾನ್ಸ್ ಅನ್ನೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೂರಜ್ ಕೂಡ ದೂರವಾಣಿ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ಸೂರಜ್, ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ. ಅನೇಕರು ಈಗಾಗಲೇ ಊರು ಬಿಟ್ಟು ತೆರಳಿಬಿಟ್ಟಿದ್ದಾರೆ ಹೊರಗಡೆ. ಒಂದು ಅಲ್ಲಾಗ್ತಾ ಇರುವಂಥ ಸಮಸ್ಯೆ ಏನು ಅಂದರೆ ಸಾಲ ಅಷ್ಟೇ ಅಲ್ಲ, ಬಡ್ಡಿ, ಚಕ್ರಬಡ್ಡಿ ಇದರ ಕಿರುಕುಳ ಕೂಡ ಹೆಚ್ಚಾಗಿದೆಯಾ? ಹಾಗೆಯೇ ಕಾನೂನಾತ್ಮಕವಾಗಿ ಏನಾದರೂ ಕ್ರಮ ಕೈಗೊಳ್ಳೋದಕ್ಕೆ ಈಗ ಜಿಲ್ಲಾಡಳಿತಕ್ಕೆ ಸಾಧ್ಯ ಆಗ್ತಾ ಇದೆ? ಯಾಕೆಂದರೆ ಈ ಫೈನಾನ್ಸ್ ಅನ್ನುವಂಥ ವಿಚಾರ ಆನಂತರ ಕೋರ್ಟ್ ಕಡೆಗೆ ಅಥವಾ ಕಾನೂನಾತ್ಮಕವಾಗಿ ಅನೇಕ ಅಗ್ರಿಮೆಂಟ್ಗಳು ಕೂಡ ಇರುತ್ತೆ. ಹೀಗಾಗಿ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ. ಅನೇಕರು ಗೊತ್ತಿರೋಲ್ಲ, ಅವರಿಗೆ ಗೊತ್ತಿಲ್ಲದೆ, ಮಾಹಿತಿ ಇಲ್ಲದೆ ಸಾಲ ಕೂಡ ಪಡೆದುಬಿಟ್ಟಿರ್ತಾರೆ. ಈ ಎಲ್ಲ ಕಾರಣಗಳಿಂದ ದೊಡ್ಡ ಸಮಸ್ಯೆ ಎದುರಾಗಿದೆ. ಈಗ ಕಾನೂನಾತ್ಮಕ ಕ್ರಮ ಏನಾಗ್ತಿದೆ, ಜೊತೆಗೆ ಸ್ಥಳೀಯವಾಗಿ ಪರಿಸ್ಥಿತಿ ಹೇಗಿದೆ? ಖಂಡಿತ ಪ್ರಮೋದ್, ಮೈಕ್ರೋ ಫೈನಾನ್ಸ್ ಉಪಟಳಕ್ಕೆ ಹೋಗಿ 100ಕ್ಕೂ ಅಧಿಕ ಕುಟುಂಬಸ್ಥರು ಈಗಾಗಲೇ ಕೂಡ ಗುಳೆ ಹೋಗಿರುವಂತದ್ದು. ಇಲ್ಲಿ ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ, ಈ ಮೈಕ್ರೋ ಫೈನಾನ್ಸ್ ಗಳ ಒಂದು ಪ್ರಮುಖವಾದಂತಹ ಲೀಡ್ ಏನಂತ ಹೇಳಿದ್ರೆ, ಅಜೆಂಡಾ ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ರೀತಿಯಾದಂತಹ ದಾಖಲಾತಿಗಳನ್ನ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಕೇವಲ ಒಂದು ಆಧಾರ್ ಕಾರ್ಡ್ ಅನ್ನ ಕೊಟ್ಟರೆ ಸಾಕು, ಅದು ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಕೊಟ್ಟರೆ ಸಾಕು, ಅವ್ರಿಗೆ ಎಷ್ಟು ಬೇಕು ಅಷ್ಟು ಸಾಲ ಕೊಡ್ತಾರೆ. ಅಂತ ಹೇಳಿದ್ರೆ ಕೊಟ್ಟಂತಹ ಸಾಲಕ್ಕೆ ದಿನ ಬಡ್ಡಿ ಮತ್ತೆ ವಾರದ ಬಡ್ಡಿ ಈ ರೀತಿಯಾಗಿ ವಸೂಲಿ ಮಾಡ್ತಾರೆ. ಒಂದ್ ವೇಳೆ ಏನಾದ್ರೂ ಕೂಡ ಒಂದು ದಿನ ಅಥವಾ 2 ದಿನ ತಡವಾದಂತ ಸಂದರ್ಭದಲ್ಲಿ ಏನು ಸಾಲ ಇರುತ್ತೆ ಆ ಸಾಲಕ್ಕೆ ಅಧಿಕವಾದಂತಹ ಬಡ್ಡಿಯನ್ನ ಮತ್ತೆ ಹಾಕ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಮನೆ ಬಳಿ ಬಂದು ಕಿರಿಕ್ ಮಾಡುವಂತದ್ದು ಅಥವಾ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತದ್ದು, ಅಥವಾ ಮನೇಲಿ ಯಾರೆಲ್ಲ ಸಿಗ್ತಾರಪ್ಪ ಏನಾದ್ರು ವಸ್ತುಗಳು ಸಿಕ್ಕರೆ ಅದನ್ನ ರಿಕವರಿ ಮಾಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಆಗ್ತಾ ಇದೆ. ಹಾಗಾಗಿ ಇದೊಂದು ಪ್ರಮುಖವಾಗಿ ಕಾನೂನಾತ್ಮಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಇವರು ಹೋರಾಟ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲೇ ಇವರು ಲೋನ್ ತಗೊಳ್ಬೇಕಾದ್ರೆ ಅಥವಾ ಫೈನಾನ್ಸ್ ಅನ್ನ ಇವರು ತೆಗೆದುಕೊಳ್ಬೇಕಾದ್ರೆ ಅಥವಾ ಸಾಲವನ್ನ ತೆಗೆದುಕೊಳ್ಬೇಕಾದ್ರೆ ಅವ್ರೇನು ಅಗ್ರಿಮೆಂಟ್ ಗಳು ಇರ್ತಾರೆ ಅದೆಲ್ಲವಕ್ಕೂ ಕೂಡ ಸಹಿ ಹಾಕಿರ್ತಾರೆ. ಹಾಗಾಗಿ ಆ ಅಗ್ರಿಮೆಂಟ್ ಅಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿರ್ತಾರೆ
ನಾವು ಈ ಸಾಲವನ್ನು ತೆಗೆದುಕೊಳ್ತಾ ಇದ್ದೀವಿ, ಹಾಗಾಗಿ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದೆಲ್ಲವನ್ನೂ ಕೂಡ ನಾವು ಒಪ್ಪಿರ್ತೀವಿ ಅಂತ ಹೇಳಿ. ಹಾಗಾಗಿ ಇದು ಕಾನೂನಾತ್ಮಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಇದೊಂದು ಹೋರಾಟ ಮಾಡಕ್ಕೆ ಸಾಧ್ಯವಾಗೋದಿಲ್ಲ. ಬಟ್ ಆದ್ರೆ ಇಲ್ಲಿ ಕಾಡ್ತಿರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಏನು ಸಾಲವನ್ನ ಕೊಡ್ತಾರೆ, ಸಾಲವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಸಾಲಕ್ಕೆ ಮರುಪಾವತಿ ಯಾವ ರೀತಿ ಮಾಡ್ಬೇಕಾಗತ್ತೆ ಮತ್ತೆ ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟ್ ಬಡ್ಡಿಯನ್ನು ಹಾಕ್ತಾ ಇದ್ದಾರೆ, ಬಡ್ಡಿ ಚಕ್ರ ಬಡ್ಡಿ ಈ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮನೆ ಬಳಿ ಬಂದು ಯಾವುದೇ ಕಾರಣಕ್ಕೂ ಕೂಡ ಮನೇಲಿ ಮಹಿಳೆ ಇರ್ತಾರೆ ಅಥವಾ ರಾತ್ರಿ ಸಮಯದಲ್ಲಿ ಬರುವಂತದ್ದು, ಬಂದು ಗಲಾಟೆ ಮಾಡುವಂತದ್ದು ಅಥವಾ ಅವರ ಫೋಟೋಗಳನ್ನ ತೆಗೆದುಕೊಂಡು ಅದನ್ನ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಹಾಕುವಂತದ್ದು, ಅವರ ಮಾನಮರ್ಜಿನ ಕಳುವಂತದ್ದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡಬಹುದಾಗಿದೆ. ಆದ್ರೆ ಇದನ್ನು ಕಾನೂನಾತ್ಮಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಹೋರಾಟ ಮಾಡೋಕ್ಕೆ ಸಾಧ್ಯವಾಗುತ್ತಿಲ್ಲ. ಸದ್ಯಕ್ಕೆ ಈಗಾಗಲೇ ಕೂಡ ಟಿವಿನಲ್ಲಿ ಯಾವಾಗ ನಿನ್ನೆ ಸುದ್ದಿ ಕೂಡ ಪ್ರಸಾರವಾಯಿತು. ಸುದ್ದಿ ಪ್ರಸಾರವಾದಂತಹ ಬೆನ್ನಲ್ಲೇ ಈಗಾಗಲೇ ಕೂಡ ಜಿಲ್ಲಾಡಳಿತ ಸೇರಿಕೊಂಡಿರುವಂತದ್ದು, ಸ್ವತಃ ಖುದ್ದು ಜಿಲ್ಲಾಧಿಕಾರಿ ಶಿಲ್ಪಾನಾಗರ್ ಒಂದು ಮಾಹಿತಿ ಕೊಟ್ಟಿರುವಂತದ್ದು, ಯಾರಾದ್ರೂ ಕೂಡ ಮನೆ ಬಳಿ ಬಂದು ಈ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ರೆ ಖಂಡಿತವಾಗಿ ಅಂತರ ವಿರುದ್ಧ ನಾವು ಕ್ರಮಗಳನ್ನ ಕೈಗೊಳ್ತೀವಿ, ದಯಮಾಡಿ ನಮಗೆ ಒಂದು Okay. ಸಂಖ್ಯೆನ ಕೂಡ ಕೊಟ್ಟಿರುವಂತದ್ದು, ಆ ಸಂಖ್ಯೆ ಮುಖಾಂತರವಾಗಿ ದೂರನ್ನ ನೀಡಬಹುದಾಗಿದೆ. ಇನ್ನೊಂದು ಪ್ರಮುಖವಾಗಿ ಪ್ರಮೋದ್, ಈಗಾಗಲೇ ಕೂಡ ತಹಶೀಲ್ದಾರ್ ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಡ್ತಾ ಇರುವಂತದ್ದು, ಯಾರೆಲ್ಲ ಗ್ರಾಮಸ್ಥರನ್ನು ತೊರೆದು ಹೋಗಿದ್ದಾರೆ ಅವರ ಮಾಹಿತಿನ ಕಲೆ ಹಾಕ್ತಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಸೂರಜ್ ಎಲ್ಲ ಮಾಹಿತಿಗಾಗಿ.